ಬಹಳ ಪ್ರೀತಿ ಮಾಡುವ ತಂದೆಯೇ ಅಪ್ಪ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ, ಇದುವರೆಗೂ ನಿಮ್ಮನ್ನು ಕರ್ತನೆ ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಅಪ್ಪ. ಓ ಪ್ರೇಸ್ ಯು ಡ್ಯಾಡ್ ಜೀಸಸ್, ಹಲ್ಲೆಲೂಯಾ. ನಿಮ್ಮನ್ನು ಸ್ತೋತ್ರಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ ಅಪ್ಪ. ಸರ್ವಶಕ್ತನಾದ ಕರ್ತನೆ ಅಪ್ಪ, ಎಷ್ಟು ಒಳ್ಳೆಯ ತಂದೆಯಾಗಿ ನಮಗೆಲ್ಲ ದಯ ಪಾಲಿಸುವ ಕರ್ತನಾಗಿದ್ದೀರಾ ರಾಜನೇ. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ ಅಪ್ಪ. ಕಳೆದ ದಿನಗಳೆಲ್ಲ ಅಪ್ಪ ಕಣ್ಮಣಿ ಹಾಗೆ ಕರ್ತನೆ ನಮ್ಮನ್ನೆಲ್ಲ ಕಾಯ್ದು ಕಾಪಾಡಿ ಇದುವರೆಗೂ ನಡೆಸಿ ಬಂದ ಅಪ್ಪ ನಿಮ್ಮ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜನೇ. ಹೌದಪ್ಪ, ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ನಮ್ಮನೊಂದಿಗೆ ಮಾತನಾಡಿ ರಾಜನೇ. ಹೌದಪ್ಪ, ನಿಮ್ಮ ಮಹಿಮೆ ತುಂಬಿರುವ ಈ ಸ್ಥಳದಲ್ಲಿ ಕರ್ತನೆ ನಿಮ್ಮ ವಾಕ್ಯ ಬರಲಿ ರಾಜನೇ. ನಿಮ್ಮ ವಾಕ್ಯ ನೀತಿಯಾಗಿ ಬರಲಿ, ನಿಮ್ಮ ವಾಕ್ಯ ಸತ್ಯವಾಗಿ ಬರಲಿ ಕರ್ತನೆ. ನಿಮ್ಮ ವಾಕ್ಯದಲ್ಲಿರುವ ಸಾರಾಂಶವನ್ನು ಅಪ್ಪ ನಾವು ಉರಿದುಕೊಳ್ಳುವ ಜನರಾಗಿ ಕರ್ತನೆ ಅಪ್ಪ. ಎಸ್ ಲಾರ್ಡ್ ಆಫ್ ಫಾದರ್ ಅಪ್ಪ, ಸ್ತೋತ್ರ ರಾಜನೇ ಅಪ್ಪ. ವಾಕ್ಯವಲ್ಲಿರುವ ಸತ್ಯವನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ಅಪ್ಪ ಓ ರಾಜನೇ ನೀವು ನಡೆಸಬೇಕಂತ ಬೇಡುತ್ತೇನೆ ರಾಜನೇ. ಹೌದಪ್ಪ, ಕೇಳುವ ಕಿವಿಗಳನ್ನು ಸರ್ಕಮ್ಸೈಸ್ ಮಾಡಿ ಆಂಟ ಕರ್ತನೆ. ಹೌದಪ್ಪ, ಹೃದಯವನ್ನು ಸರ್ಕಮ್ಸೈಸ್ ಮಾಡಿ ಕರ್ತನೆ. ಹೌದಪ್ಪ, ನಿಮ್ಮ ವಾಕ್ಯ ಬರುವಾಗ ಓ ಅಪ್ಪ ಸ್ತೋತ್ರ, ಒಳ್ಳೆಯ ನೆಲವಾಗಿ ಬೀಜವನ್ನು ಹಿಡಿದುಕೊಂಡು ಕರ್ತನೆ ಅಪ್ಪ ಫಲ ಕೊಡುವ ಜನರಾಗಿ ಅಪ್ಪ ನಮ್ಮನ್ನೆಲ್ಲ ನೀವು ಮಾರ್ಪಡಿಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ ಸ್ತೋತ್ರ ರಾಜನೇ ಅಪ್ಪ, ನಮ್ಮನ್ನೆಲ್ಲ ಕರ್ತನೆ ಅಪ್ಪ ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ ರಾಜನೇ. ಹೌದಪ್ಪ ಕರ್ತನೆ, ನೀವು ಕರ್ತನೆ ನಮ್ಮನ್ನು ನಡೆಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ವಾಕ್ಯವನ್ನು ಸಾರುವ ನಿಮ್ಮ ಮಗನನ್ನು ನಿಮ್ಮ ಕೈಯಲ್ಲಿ ಕೊಡುತ್ತೇನೆ ರಾಜನೇ. ನೀವು ಮಾತಾಡಿ ಕರ್ತನೆ. ಹೌದಪ್ಪ ಅಪ್ಪ, ಮಾಂಸವಲ್ಲ ರಾಜನೇ, ಆತ್ಮದಿಂದ ಕರ್ತನೆ ಅಪ್ಪ. ಓ ಕರ್ತನೆ ಅಪ್ಪ ಸ್ತೋತ್ರ ರಾಜನೇ, ನೀವು ಪ್ರಕಟಣೆ ಮಾಡಿ ಕರ್ತನೆ. ಹೌದಪ್ಪ, ನಿಮ್ಮ ವಾಕ್ಯ ಬರುವಾಗ ಓ ರಾಬಾ ಶಾದಾಲಾ ರೀಬಾ ಬಾಬಾ ಬಿಡುಗಡೆ ಉಂಟಾಗಲಿ ಯೇಸುವನ ನಾಮದಲ್ಲಿ. ಎಲ್ಲ ಶೈತಾನ ಕ್ರಿಯೆಗಳು ಲಯವಾಗಲಿ ಯೇಸುವನ ನಾಮದಲ್ಲಿ ಕರ್ತನೆ. ಹೌದಪ್ಪ, ಓ ಕರ್ತನೆ, ಬಂದಿರುವ ಜನಕ್ಕೆ ಒಂದು ಬಿಡುಗಡೆಯನ್ನು, ಒಂದು ಸ್ವಾತಂತ್ರ್ಯನ್ನು ಕರ್ತನೆ ಅಪ್ಪ ನೀವು ತಂದು ಕೊಟ್ಟು ಅಪ್ಪ ನೀವು ಕಾಯ್ದು ಕಾಪಾಡಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ಬಂದಿರುವ ಒಬ್ಬೊಬ್ಬ ಮಕ್ಕಳನ್ನು, ನಿಮ್ಮ ಮಕ್ಕಳು ಕರ್ತನೆ, ನಿಮ್ಮ ನಾಮವನ್ನು ಅರಿದಿರುವ ಮಕ್ಕಳನ್ನು ಅಪ್ಪ ನೀವು ಕೈ ಬಿಡದೆ ದೇವರಾಗಿದ್ದೀರಾ ರಾಜನೇ. ಹೌದಪ್ಪ, ಒಬ್ಬೊಬ್ಬರನ್ನು ಕರ್ತನೆ ನಿಮ್ಮ ಆಶೀರ್ವಾದದಿಂದ ತುಂಬಿಸಬೇಕಂತ ಬೇಡುತ್ತೇನೆ ರಾಜನೇ. ಕೊರತೆಗಳೆಲ್ಲ ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ಪರಿಪೂರ್ಣ ಆಶೀರ್ವಾದ ಒಬ್ಬೊಬ್ಬರ ಅಪ್ಪ ತಲೆ ಮೇಲೆ ಬಂದು ಈ ಕ್ಷಣವೇ ಅಪ್ಪ ಸುರಿಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ಪವಿತ್ರಾತ್ಮನೇ ನೀವು ಸುರಿಸಿ ಕರ್ತನೆ. ಹೌದಪ್ಪ ಅಪ್ಪ ಸ್ತೋತ್ರ, ಅಭಿಷೇಕವನ್ನು ಆಶೀರ್ವಾದವನ್ನು ಅಪ್ಪ ಹೊಂದುವ ಜನರಾಗಿ ಅಪ್ಪ ಎಲ್ಲರನ್ನೂ ನೀವು ಆಶೀರ್ವದಿಸಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ ಸ್ತೋತ್ರ ರಾಜನೇ. ಅಪ್ಪ, ಪಾಸ್ಟರ್ಗಾಗಿ, ಪಾಸ್ಟರ್ ಅಮ್ಮನಿಗೋಸ್ಕರ ಅಪ್ಪ, ಪಾಸ್ಟರ್ ಕುಟುಂಬ ಮಕ್ಕಳಿಗೋಸ್ಕರ ಅಪ್ಪ ಪ್ರಾರ್ಥಿಸುತ್ತೇವೆ. ಅವರು ಮಾಡುವ ಸೇವೆಯನ್ನು ದೇವರ ಅಂಗೀಕರಿಸಿ ಅಪ್ಪ ಅದಕ್ಕೆ ಕರ್ತನೆ ಘನತೆಯನ್ನು ನೀವು ತಂದು ಅಪ್ಪ ಓ ರಾಜನೇ, ಓ ಜೀಸಸ್ ಲಾರ್ಡ್ ಅಪ್ಪ ಸ್ತೋತ್ರ ರಾಜನೇ, ನೀವು ಅಪ್ಪ ಅವರನ್ನು ಅಪ್ಪ ಘನತೆಯನ್ನು ಕೊಟ್ಟು ಅಪ್ಪ ಅವರನ್ನು ಕಾಯ್ದು ಕಾಪಾಡಬೇಕಂತ ಬೇಡುತ್ತೇನೆ ರಾಜನೇ. ಅಪ್ಪ, ಅವರಿಗೆ ಏನೇನು ಕರ್ತನೆ ಅಪ್ಪ ಹಣಕಾಸು ಕರ್ತನೆ ಎಲ್ಲ ಒದಗಿಸಿ ಕರ್ತನೆ ನೀವು ಕೊಡಬೇಕಂತ ಬೇಡುತ್ತೇನೆ ರಾಜನೇ. ಅವರು ಮಾಡುವ ಈ ಅಪ್ಪ ಸ್ತೋತ್ರರ ಸೇವೆಯಲ್ಲಿ ದೇವರ ಚಿತ್ತ, ದೇವರ ಮಹಿಮೆ ಅಪ್ಪ ತುಂಬಬೇಕಂತ ಬೇಡುತ್ತೇನೆ ರಾಜನೇ. ನಿಮ್ಮ ಚಿತ್ತವನ್ನು ಮಾಡುವ ಜನರಾಗಿ ಅಪ್ಪ ನಿಮ್ಮ ನಾಮವನ್ನು, ನಿಮ್ಮ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟುವ ಜನರಾಗಿ ಅಪ್ಪ ಇನ್ನು ಅಭಿಷೇಕದಿಂದ ಅಪ್ಪ ನಿಮ್ಮ ಕರ್ತನೆ ಓ ಅಪ್ಪ ನಿಮ್ಮ ಬಲದಿಂದ ಅವರನ್ನು ತುಂಬಿಸಿ ನಡೆಸಬೇಕಂತ ಬೇಡುತ್ತೇನೆ. ಅಪ್ಪ, ನಿಮ್ಮ ವರಗಳನ್ನು ಅಪ್ಪ ನಿಮ್ಮ ಫಲಗಳನ್ನು ಅಪ್ಪ ಅಧಿಕವಾಗಿ ಅವರ ಮೇಲೆ ಸುರಿಸಬೇಕಂತ ಬೇಡುತ್ತೇನೆ ರಾಜನೇ. ನೀವು ಹಂಗಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಇನ್ನೊಂದು ಸಮಯ ವಾಕ್ಯಗಾಗಿ ನಿಮ್ಮ ಕರದಲ್ಲಿ ನಮ್ಮನ್ನೆಲ್ಲ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಅಪ್ಪ ನಾವು ಬೇಡಿ ಹೊಂದುತ್ತೇವೆ ನಮ್ಮ ಪರಲೋಕದ ತಂದೆಯಾದ ದೇವರೇ. ಆಮೆನ್. ಪ್ರೈಸ್ ಗಾಡ್ ಜೀಸಸ್. ಗ್ಲೋರಿ ಟು ಗಾಡ್. ಆ ಅಂಗಿಯನ್ನು ಅನ್ಯ ಕಣ್ಣುಗಳು ಕಾಣ್ತದೆ, ನಮ್ಮ ಕಣ್ಣುಗಳು ಕಾಣೋದಿಲ್ಲ. ಆಗ ಆ ಎಫೋದನ್ನು ತಗೊಂಡ್ಬಂದ್ಮೇಲೆ ದೇವರ ಪ್ರಸನ್ನತೆ ಒಳಗೆ ಹೋಗ್ತಾರೆ. ಹೇಗೆ ಹೋಗ್ತಾರೆ? ಕುಗ್ಗಿ ಹೋಗಿ, ಹೃದಯ ಒಡೆದು ಹೋಗಿ ಅಳುತ್ತಾ. ಅಷ್ಟು ದೊಡ್ಡ ರಾಜ, ಅಷ್ಟು ಅನುಭವ ಉಳ್ಳ ರಾಜ, ಅಷ್ಟು ಧೈರ್ಯವಂತ. ಹಲ್ಲೆಲೂಯಾ. ಆದರೆ ದೇವರ ಪ್ರಸನ್ನತೆಯಲ್ಲಿ ತನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿಕೊಂಡು ಅಳುತ್ತಾ, ದೇವರೇ ನೀವು ಮಾತನಾಡಿ ಅಂತ ಕೇಳಲು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೊಂದು ಸರಿ ಆ ವಚನ ಓದಿ ಸಿಸ್ಟರ್, 8ನೇ ವಚನ. ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು
ಆತನು ಹಿಂದಟ್ಟು ಅದು ನಿನಗೆ ಸಿಕ್ಕುವುದು. Hallelujah. ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಆಮೆನ್. ನೋಡಿ, ದೇವರನ್ನ ಕೇಳಿದ ಮೇಲೆ ದೇವರು ಮರು ಉತ್ತರ ಕೊಡ್ತಾ ಇದ್ದಾರೆ, ಆನ್ಸರ್ ಮಾಡ್ತಾ ಇದ್ದಾರೆ. ದೇವರು ಅನ್ಕೊಬೋದು, ಇವನು ಇನ್ನು ಸ್ವಲ್ಪ ಅಳ್ಳಿ, ಇನ್ನು ಸ್ವಲ್ಪ ಪ್ರಾರ್ಥನೆ ಮಾಡಲಿ, ಇನ್ನು ಸ್ವಲ್ಪ ನನಗೆ ಸ್ತುತಿ ಮಾಡಲಿ ಅಂತ ಹೇಳಿ ದೇವ್ರು ಬಿಟ್ಟಿರ್ಬೋದಲ್ಲ. ನಾವು ಎಷ್ಟೋ ವಿಗ್ರಹ ಆರಾಧನೆ ಮಾಡಿರ್ಬೋದು, ಎಷ್ಟೋ ಮರಗಳ ಸುತ್ತಿರ್ಬೋದು, ಎಷ್ಟೋ ಮನುಷ್ಯನ ಕಂಡು ನೀನು ಜ್ಯೋತಿಷ ಹೇಳಪ್ಪ ಸ್ವಲ್ಪ, ಕಣಿ ಹೇಳಪ್ಪ ಸ್ವಲ್ಪ, ನನ್ನ ನೋಡಿ ನನ್ನ ಜೀವನದ ಬಗ್ಗೆ ಹೇಳಪ್ಪ ಸ್ವಲ್ಪ ಅಂತ ಹೇಳಿರಬಹುದು. ಈಗ ಕೂಡ ನಮ್ಮ ಕುಟುಂಬದವರು ಯಾರೆಲ್ಲ ರಕ್ಷಣೆ ಹೊಂದ್ಕೊಂಡಿಲ್ವೋ ಅವರು ಕೂಡ ಕೇಳಬಹುದು. ಆದರೆ ಇಲ್ಲಿ ನೋಡಿ, ಮಾತನಾಡುವ ದೇವರು ನಮ್ಮೊಳಗಿದ್ದಾರೆ. ಆಮೆನ್. ಮಾತನಾಡುವ ದೇವರು, ಮರು ಉತ್ತರ, ಹಲ್ಲೆಲೂಯ, ಜವಾಬ್ ಕೊಡೋಂಥ ದೇವರು. ಆಮೆನ್. ಆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ದೇವರು. ಹಲ್ಲೆಲೂಯ. ಈ ಪ್ರಪಂಚ ಉಂಟಾಗುವುದಕ್ಕೆ ಮುಂಚೆ ನಮ್ಮನ್ನು ಸೃಷ್ಟಿ ಮಾಡಿ, ಹಲ್ಲೆಲೂಯ. ನಿಮ್ಮ ಹೆಸರುಗಳು ನಿಮಗೆ ಗೊತ್ತಲ್ಲ, ನಿಮ್ಮ ಹೆಸರು ಹೇಳಿ. ದೇವರು ನನ್ನ ಸೃಷ್ಟಿ ಮಾಡಿದ್ರು. ಮೋಹನ್ನ ಪ್ರಪಂಚ ಉಂಟಾಗುವುದಕ್ಕೆ ಮುಂಚೆನೆ ಸೃಷ್ಟಿ ಮಾಡಿದ್ರು. ಹಲ್ಲೆಲೂಯ. ಹೇಳ್ಕೊಳ್ಳಿ. ಮೋಹನ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ನಿಮ್ಮ ಹೆಸರು ಹೇಳ್ಕೊಳ್ಳಿ. ನನ್ನನ್ನು ಪ್ರಪಂಚ ಸೃಷ್ಟಿ ಮಾಡೋಕೆ ಮುಂಚೆನೆ ದೇವರು ನನ್ನ ಸೃಷ್ಟಿ ಮಾಡಿಟ್ಟಿದ್ದಾರೆ. ದೇವರು ನನಗೋಸ್ಕರ ಆಶೀರ್ವಾದ ಇಟ್ಟಿದ್ದಾರೆ. ದೇವರು ನನಗೋಸ್ಕರ ಅಭಿಷೇಕ ಇಟ್ಟಿದ್ದಾರೆ. ಹಲ್ಲೆಲೂಯ. ನೋಡಿ, ದಾವೀದ ರಾಜನ ಬಗ್ಗೆ ಇವತ್ತು ಕೂಡ ಇಸ್ರಾಯೇಲ್ ದೇಶದಲ್ಲಿ ಹೋಗಿ ಯಾರು ದಾವೀದ್ ಅಂತ ಹೇಳಿದ್ರೆ ನಿಮ್ಮನ್ನ ಬೈತಾರೆ. ಬರೀ ದಾವೀದ್ ಅಂತ ಹೇಳಬಾರ್ದು, ದಾವೀದ ರಾಜ, ಕಿಂಗ್ ಡೇವಿಡ್. ಹಲ್ಲೆಲೂಯ. ಕಿಂಗ್ ಡೇವಿಡ್. ಆಮೆನ್. ದಾವೀದ ರಾಜ ಅಂತ, ಆ ರಾಜ ಅನ್ನೋ ಪದ ಬಿಟ್ಟು ಹೋಗಬಾರ್ದು. ಹಲ್ಲೆಲೂಯ. ಅಷ್ಟು ಮರ್ಯಾದೆ. ಯಾಕಂದ್ರೆ 1 ಸಾಮ್ಯೇಲ 13ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತದೆ, ದಾವೀದ ನನ್ನ ಹೃದಯಕ್ಕೆ ಅನುಸಾರವಾಗಿ ಎಲ್ಲವನ್ನು ಮಾಡಿದ. ನನ್ನ ಹೃದಯಕ್ಕೆ ಎಲ್ಲವನ್ನು ಏನ್ ಮಾಡಿದ್ರು ದಾವೀದು? ಹೃದಯಕ್ಕೆ ಏತ್ತ ಮಗನಾಗಿದ್ದಾರೆ. ಹಲ್ಲೆಲೂಯ. ಅ ಸರ್ವೆಂಟ್ ಆಫ್ಟರ್ ಮೈ ಓನ್ ಹಾರ್ಟ್. ದೇವರ ಹೃದಯಕ್ಕೆ ಪ್ರಿಯವಾದ ಮಗನು ಅಂತ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾರೆ. ಆಮೆನ್. ಇಲ್ಲಿ ದಾವೀದ ದೇವರ ಹತ್ರ ಕೇಳಿದಾಗ ದೇವರು ಮರು ಉತ್ತರ ಕೊಡ್ತಾ ಇದ್ದಾರೆ. ನೀನು ಹೋಗು, ಆ ಯುದ್ಧಕ್ಕೆ ಹೋಗು, ನಾನು ಅದರ ಜೊತೆ ಏನು ಕೊಡ್ತೀನಿ? ನಿಶ್ಚಯವಾಗಿ ನೀನು ಅವರನ್ನು ಹಿಂದಟ್ಟಿ ಎಲ್ಲರನ್ನು ಬಿಡಿಸಿಕೊಳ್ಳುವಿ ಅಂದನು. ಆಮೆನ್. ಎಲ್ಲರನ್ನು ಬಿಡಿಸಿಕೊಳ್ಳುವಿ. ಯಾರಿಗೂ ಎಂಥ ಒಂದು ಅನಾಹುತವೂ ಆಗಲಿಲ್ಲ, ಎಂಥ ಒಂದು ಕಠಿಣವಾದ ಕ್ರಮವೂ ಆ ವೈರಿಗಳು ತಗೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದರೆ ದೇವರ ಹಸ್ತ ಆ ಮಕ್ಕಳ ಮೇಲಿತ್ತು. ಆಮೆನ್. ದೇವರ ಹಸ್ತ ಯಾರ ಮೇಲೆ ಇರುತ್ತದೆ? ಯಾರೆಲ್ಲ ದೇವ್ರನ್ನ ಪ್ರೀತಿ ಮಾಡ್ತಾರೆ, ಯಾರೆಲ್ಲ ದೇವರ ಮೇಲೆ ಧ್ಯಾನ ಮಾಡ್ತಾರೆ. ಯೇಸು ಸ್ವಾಮಿ, ನಾ ಇವತ್ತು ಹೊರಗಡೆ ಹೋಗಬೇಕು, ನಾವೊಂದು ಟ್ರಾವೆಲ್ ಮಾಡಬೇಕು, ನಾನು ಕೆಲಸಕ್ಕೆ ಹೋಗಬೇಕು, ನಾನು ಏನೇ ಒಂದು ಕಾರ್ಯ ಮಾಡಬೇಕು, ಅದರಲ್ಲಿ ನೀವು ಇರಬೇಕು. ಹಲ್ಲೆಲೂಯ. ನಿಮ್ಮ ಹಸ್ತವಿರಬೇಕು. ಆಗ ಆ ಅಭಿಷೇಕ ದೇವರು ಬಹಿರಂಗಪಡಿಸ್ತಾರೆ. ಆಮೆನ್. ಇಲ್ಲಿ ದೇವರ ಅಭಿಷೇಕ ಆ ಮಕ್ಕಳ ಮೇಲೆ ಇದ್ದ ಕಾರಣದಿಂದ ಅವರಿಗೆ ಯಾವ ಅಪಘಾತವೂ ಆಗಲಿಲ್ಲ. ಆಗ ದಾವೀದನಿಗೆ ಒಂದು ನಿಶ್ಚಯ ದೇವರು ಕೊಡ್ತಾ ಇದ್ದಾರೆ. ನೀನು ಹೋಗು ಮಗನೇ. ದಾವೀದಿನ್ನೂ ಆ ದಾರಿ ಗೊತ್ತಿಲ್ಲ ಅವರಿಗೆ. ಆ ಪಟ್ಟಣದ ಅಮಲೇಕ್ಯರು ಬಂದು ಇವ್ರನ್ನ ಸೆರೆ ಹೊಡ್ಕೊಂಡು ಹೋದ್ರಲ್ಲ, ಅವ್ರಿಗೆ ಆ ದಾರಿ ಗೊತ್ತಿಲ್ಲ, ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನಮಗೂ ಕೂಡ ಅಷ್ಟೇ. ಇವತ್ತು ನಾವು ಜೀವನ ಜೀವಿಸ್ತಾ ಇದ್ದೀವಿ, ನಮಗೆ ಯಾವ ದಿಕ್ಕಲ್ಲಿ ಹೋಗಬೇಕು, ಹೇಗೆ ಆಶೀರ್ವಾದ ಉಂಟಾಗ್ತದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹಲ್ಲೆಲೂಯ. ಹೀಗೆ ಅಬ್ರಾಮನ್ ಕೂಡ ದೇವರು ಕರೆದ್ರು. ಪಟ್ಟಣದಿಂದ ಎದ್ದು ಬಾ, ನಿನ್ನ ಪಟ್ಟಣವನ್ನು ಬಿಟ್ಟು ಬಾ, ನೀನು ಪ್ರೀತಿ ಮಾಡುವ ಕಾರ್ಯವನ್ನು ಬಿಟ್ಟು ಬಾ, ನಿನ್ನ ಪಟ್ಟಣದಿಂದ ನೀನು ಎದ್ದು ಬಾ ಅಂತ ಹೇಳ್ತಾರೆ. ಹಲ್ಲೆಲೂಯ. ಅಬ್ರಾಮನಿಗೆ ಕೊಟ್ಟಿರುವಂಥ ವಾಗ್ದಾನ ಇವತ್ತು ಕೂಡ ನೆರವೇರ್ತಾ ಇದೆ. ಆಮೆನ್. ಅಬ್ರಹಾಮನಿಗೆ ಆಶೀರ್ವಾದ ಅಲ್ಲಿ ಏನ್ ಮಾಡಿದ್ರು? ವಾಗ್ದಾನ ಮಾಡಿದ್ರು. ಈ ಸಾಕಿನಲ್ಲಿ ನೆರವೇರಿಸಿದ್ರು. ಯಾಕೋಬಿನಲ್ಲಿ ಏನ್ ಮಾಡಿದ್ರು? ಬಹಿರಂಗಪಡಿಸಿದ್ರು. ಹಲ್ಲೆಲೂಯ. ಯಾಕೋಬಿನಲ್ಲಿ ಸಂತತಿಯನ್ನು ಬಹಿರಂಗಪಡಿಸುವಂತ ದೇವರು 3 ತಲೆಮಾರುಗಳ ಸಂತತಿಯನ್ನು ಬಹಿರಂಗಪಡಿಸಿ ಅದೇ ಸಂತತಿಯಿಂದ ಕೊಂಡು ಬಂದ ದಾವೀದನ ಕೂಡ ಇವತ್ತು ಆಶೀರ್ವಾದ ಮಾಡಿ ಆ ಸಂತತಿಯನ್ನು ಆಶೀರ್ವಾದ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದಂತ ದೇವರು. ಹಲ್ಲೆಲೂಯ. ದೇವರ ಮಾತಿಗೆ ವಿಧೇಯರಾಗಬೇಕು ಅಂತ ದಾವೀದ ಅರಿತುಕೊಂಡ ಒಂದು ಅರಿವು, ಬೇಸಿಕ್, ಅದು ಫಸ್ಟ್ ಸ್ಟೆಪ್ಪೇ ಅದು. ಹಲ್ಲೆಲೂಯ. ದೇವರ ಮಾತಿಗೆ ವಿಧೇಯರಾಗಿದ್ದ ತಕ್ಷಣವೇ ನಮಗೆ ಆಶೀರ್ವಾದ, ಬಿಡುಗಡೆ ಎಲ್ಲ ಬಂದ್ಬಿಡ್ತದೆ. ಆಮೇನ್. ಇವತ್ತು ಹಣಕಾಸು ವಿಷಯದಲ್ಲಾಗಲಿ,
ಆತ್ಮೀಯ ಆಶೀರ್ವಾದದಲ್ಲಾಗಲಿ, ಏನೋ ಕುಟುಂಬದಲ್ಲಿ ಏನೋ ಉಪದ್ರ ಇರ್ತದೆ ಎಲ್ಲರಿಗೂ. ಆದರೆ ಅದಕ್ಕೆ ಬಲ ಬೇಕು, ನಮಗೆ ಶಕ್ತಿ ಬೇಕು, ದೇವರ ಪ್ರಸನ್ನತೆ ಬೇಕು. ಅದರ ಮೇಲೆ ನಾವು ಹೋರಾಟ ಮಾಡಿ ಜಯ ಹೊಂದ್ಕೋಬೇಕು. ಆಮೇನ್. ಇವತ್ತು ಅನೇಕ ಸಾಕ್ಷಿಗಳಿದೆ ನಿಮ್ಮ ಮಧ್ಯದಲ್ಲಿ. ಆದರೆ ಇಲ್ಲಿ ನೋಡಿ, ನಾವು ಇವಾಗ ನೆಕ್ಸ್ಟ್ ದಾವೀದ್ ಬಂದು ಏನು ಮಾಡ್ತಾರೆ, ನೆಕ್ಸ್ಟ್ ವಚನ ಓದೋಣ. 10ನೇ ವಚನ ನೋಡಿ. ದಾವೀದನು ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು ಹೊರಟು ಬೆಸೂರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲೆ ಹತ್ತಲಾರದಷ್ಟು ಆಯಾಸಗೊಂಡು 200 ಜನ ಅಲ್ಲೇ ನಿಂತು ಬಿಟ್ಟಿದ್ದರಿಂದ ಇರಿ. ಇಲ್ಲಿ ಯಾಕೆ ಆಯಾಸ ಆಯ್ತು ಗೊತ್ತಾ? ಅವರು ಫಿಲಿಸ್ತೀಯರಿಗೆ ಸಹಾಯ ಮಾಡಲು ಹೋಗಿದ್ರು 29ನೇ ಅಧ್ಯಾಯದಲ್ಲೇ. ಅದು ಒಂದು ಕಾಡು. ಅಲ್ಲಿ ಫಿಲಿಸ್ತೀಯರು ನೀವು ಬೇಡ ಅಂತ ಹೇಳಿದ ಮೇಲೆ ಅವರು ಅಲ್ಲಿಂದ ಹೊರಟು ಬಂದರು. ಅವ್ರಿಗೆ ಕಾಡಲ್ಲಿ ತಿನ್ನೋಕೆ ಆಹಾರ ನೀರು ಏನೋ ಅಷ್ಟು ಸಿಗೋದಿಲ್ಲ. ಇಲ್ಲಿ ಬಂದ ಮೇಲೆ ಇಲ್ಲಿ ಕೂಡ ಏನಾಯಿತು, ಮನೆಯಲ್ಲಿ ಯಾರು ಇರಲಿಲ್ಲ, ಮಕ್ಕಳು ಇರಲಿಲ್ಲ, ಎಂತ ಇರಲಿಲ್ಲ, ಮನೆಯೆಲ್ಲ ಖಾಲಿ ಬಿದ್ದಿದೆ. ಅವಾಗ ಏನು ಮಾಡ್ತಾರೆ, ಆಹಾರ ತಿಂತಾರ? ಇಲ್ಲ. ಹತ್ಕೊಂಡು ಎಲ್ಲ ಸುಸ್ತಾಗ್ಬಿಟ್ರು. ತನ್ನ ಶರೀರದಲ್ಲಿರುವ ಬಲ ಹೋಗೋ ತನಕ ಹತ್ಕೊಂಡು ಸುಸ್ತಾಗಿದ್ರು. ಹೇಗೆ ಇದು, ನಾವು ಏನು ತಪ್ಪು ಮಾಡಿದ್ವಿ ಅನ್ನೋ ಒಂದು ಪ್ರಶ್ನೆ ಅವ್ರಿಗೆ. ಪ್ರಶ್ನೆ ಹೇಗೆ ಬಂತಂದರೆ, ತಪ್ಪೇ ಮಾಡಿಲ್ಲ ದೇವರೇ, ನನಗ್ಯಾಕೆ ಉಪದ್ರ, ನನಗ್ಯಾಕೆ ಕಷ್ಟ, ನಾನೇನು ತಪ್ಪು ಮಾಡಿದೆ, ನನ್ನ ಪಾಪದಿಂದ ತೊಳೆಯಲ್ಪಟ್ಟೆ, ಯೇಸು ಸ್ವಾಮಿನ ಅಂಗೀಕರಿಸ್ಕೊಂಡೆ, ಆದರೆ ಇವತ್ತು ನನಗೆ ತುಂಬ ಕಷ್ಟ ಆಗ್ತಿದ್ದಿಲ್ಲ ದೇವರೇ ಅನ್ನೋ ಒಂದು ಪ್ರಶ್ನೆ ಕೆಲವರಿಗೆ. ಆದರೆ ದೇವರು ನೋಡಿ, ಯಾವತ್ತೂ ಕೈ ಬಿಡುವ ದೇವರಲ್ಲ, ನಮ್ಮ ಜೊತೆ ಮಾತನಾಡುವ ದೇವರು. ಆಮೇಲೆ ನಮ್ಮನ್ನು ನಡೆಸುವಂಥ ದೇವರು. ಕೆಲವು ಸಮಯ ಇರ್ತದೆ, ಅವರು ಸೈಲೆಂಟಾಗಿರ್ತಾರೆ. ನೀನು ಎಷ್ಟೇ ಕೂಗಾಡಿದ್ರು ಕೂಡ ಸೈಲೆಂಟಾಗಿರ್ತಾರೆ. ಆದರೆ ನಾವು ಸೈಲೆಂಟಾಗಿದ್ದಾಗಲೇ ಅವರು ನಮ್ಮ ಹತ್ರ ಮಾತಾಡೋದು. ಆಮೇನ್, ಹಲ್ಲೆಲೂಯಾ. ನಾವು ಸೈಲೆಂಟಾಗಿರಬೇಕು, ಅವ್ರನ್ನ ಸ್ತುತಿ ಮಾಡಿ ನಾವು ಸೈಲೆಂಟಾಗಿರಬೇಕು. ಆ ಕೀರ್ತನೆಗಳ 32:8ನೇ ವಚನ ಏನು ಹೇಳ್ತದೆ, ಈಗೋ ಈ ದಾರಿ ನೀನು ನಡೆಸ್ತೀನಿ ಅಂತ ಹೇಳ್ತಾರೆ ದೇವರು, ವಾಗ್ದಾನ ಕೊಡ್ತಾರೆ ಎಲ್ರಿಗೂ ಅಷ್ಟೇ. ಕೀರ್ತನೆಗಳ 32:8ರಲ್ಲಿ ಐ ವಿಲ್ ಗೈಡ್ ಯು ವಿತ್ ಮೈ ಐ ಅಂತಾರೆ ಇಂಗ್ಲೀಷಲ್ಲಿ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ಆದದರಿಂದ ಸಾಕು ಬಿಡಿ. ಸೊ ನಮ್ಮನ್ನು ಯಾವತ್ತೂ ಅಷ್ಟೇ ಉಪದೇಶ ಮಾಡುವವರು ದೇವರು ಒಂದೇ, ದೇವ್ರ ವಾಕ್ಯ ಒಂದೇ. ಹಲ್ಲೆಲೂಯಾ. ನಾವು ಎಷ್ಟೋ ಉಪದೇಶ ಕೇಳ್ಬೋದು ಇವತ್ತು, ಆದರೆ ದೇವ್ರ ವಾಕ್ಯದ ಮೂಲಕ ನಾವು ಉಪದೇಶ ಕೇಳಿ ನಡೆಯುವಾಗ ಅದು ಕರೆಕ್ಟಾಗಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ. ಓಕೆ, ಇಲ್ಲಿ ಒಂದು ಸಾಮ್ಯಲನ 30:11 ನೋಡೋಣ. 11ನೇ ವಚನ ಓದಿ. ಅವನ ಜನರು ಅಡವಿಯಲ್ಲಿ ಒಬ್ಬ ಐಗುಪ್ತನು ಬಿದ್ದಿರುವುದನ್ನು ಕಂಡು ಅವನನ್ನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿ ತಿನ್ನಿಸಿ ನೀರು ಕುಡಿಸಿ ಅಂಜೂರದ ಹಣ್ಣಿನ ಉಂಡೆಯನ್ನು 2 ದ್ರಾಕ್ಷೆ ಗೊಂಚಲುಗಳನ್ನು ಕೊಟ್ಟರು. 3 ದಿವಸ ಹಗಲಿರುಳು ಅನ್ನಪಾನವಿಲ್ಲದಿದ್ದರಿಂದ ಬಹಳವಾಗಿ ಬಳಲಿ ಹೋಗಿದ್ದ ಇವನು ಅವುಗಳನ್ನು ತಿನ್ನುತ್ತಲೇ ಚೇತರಿಸಿಕೊಂಡನು. ಆಗ ದಾವೀದನು ಅವನನ್ನು, ನೀನು ಯಾರ ಕಡೆಯವನು, ಎಲ್ಲಿಯವನು ಎಂದು ಕೇಳಲು ಅವನು, ನಾನು ಐಗುಪ್ತನು, ಒಬ್ಬ ಅಮಾಲೇಕನ ದಾಸನು. ನಾನು 3 ದಿನಗಳ ಹಿಂದೆ ಅಸ್ವಸ್ಥನಾಗಿ ಮಲಗಿಕೊಂಡಿದ್ದರಿಂದ ನನ್ನ ಯಜಮಾನನು ನನ್ನನ್ನು ಬಿಟ್ಟು ಹೋದನು. ಇದರಲ್ಲೂ ಕೂಡ ದೇವರ ಚಿತ್ತ ಇದೆ. ಇಲ್ಲಿ ನೋಡಿ, ಐಗುಪ್ತನನ್ನು ಯಾಕೆ ಅವ್ರು ಬಿಟ್ಟು ಹೋದ್ರು? ಅವ್ನಿಗೆ ಆಯಾಸ ಆಯಿತು, ಅವ್ನು ನಡೆಯಲಿಕ್ಕೆ ಆಗಲಿಲ್ಲ. ಅಮಲೇಕ್ಯರು ಓಡೋಗ್ತಾ ಇದ್ರು, ಅವ್ರ ಜೊತೆ ಇವನು ಸೇವಕನಾಗಿದ್ದ. ಆಗ ಅಮಲೇಕ್ಯರು ಓಡೋಗ್ತಾ ಇರೋವಾಗ ಇವನಿಗೆ ಆಯಾಸ ಆಗಿ ಅಲ್ಲೇ ಇದ್ದ. ಅದು ಕೂಡ ದೇವರ ಚಿತ್ತಾನೆ. ಯಾಕಂದ್ರೆ ದಾವೀದ ಜೊತೆ ಇದ್ದ ಸೈನಿಕರಿಗೆ ದಾರಿ ಗೊತ್ತಿಲ್ಲ, ದಾರಿ ತೋರಿಸ್ಕೊಡಕ್ಕೆ ಯಾರಾದರೂ ಬೇಕಲ್ವಾ? ಹಲ್ಲೆಲೂಯಾ. ಅದೇ ಥರ ಈ ಮನುಷ್ಯನನ್ನು ಅಲ್ಲೇ ಬಿಟ್ಟು ಹೋದರು. ಇವನು ಸುಸ್ತಾಗಿ ಬಿದ್ದಿದ್ದ. ಅವರು ತಂದ ರೊಟ್ಟಿಯಲ್ಲಿ ಅಂಜೂರವನ್ನು ಕೊಟ್ಟಾಗ ಅವನು ಸ್ವಲ್ಪ ಚೇತರಿಸ್ಕೊಂಡ. ಆ ಪಟ್ಟಣದಲ್ಲಿ ಆ ಸಮಯದಲ್ಲ, ಈ ಸಮಯದಲ್ಲೂ ಕೂಡ ಅಂಜೂರ ಅಲ್ಲಿ ಫೇಮಸ್. ಹಲ್ಲೆಲೂಯಾ. ಆ ಅಂಜೂರ ಅನ್ನದಲ್ಲಿ ಏನೈತೆ, ಕಬ್ಬಿಣ ಶಕ್ತಿ ಅಂಶ ಎಲ್ಲ ಅಧಿಕವಾಗಿದೆ. ಒಂದು ಅಂಜೂರ ಹಣ್ಣು ತಿಂದಿದ್ರೆ ಅರ್ಧ kg ಮಾಂಸ ತಿಂದಂಗೆ ಅರ್ಥ ಇದು. ಹಲ್ಲೆಲೂಯಾ. ಅಷ್ಟೊಂದು ಬಲವಾದ ಕಾರ್ಯವನ್ನು ದೇವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ದೇವರು ಆ ಮನುಷ್ಯನನ್ನಿಟ್ಟು ದಾರಿ ತೋರಿಸ್ಕೊಳ್ಳೋಕ್ಕೆ ಆ ಮನುಷ್ಯನನ್ನು ಇಟ್ಟಿದ್ದಾರೆ. ಇನ್ನು ಇಲ್ಲಿ ಇವರು ದಾರಿ ಕೇಳಿ ಏನಾಯ್ತಂತ ಹೇಳಿ ಇವರು ಮುಂದೆ ಸಾಗಬೇಕು. ಇಲ್ಲಿ ದಾವೀದಿಗೆ ಒಂದು ನಿಶ್ಚಯ ಎಲ್ಲಿ ಸಿಕ್ತಂದರೆ ದೇವರ ಪ್ರಸನ್ನತೆಯಲ್ಲೇ ಸಿಕ್ತು. ನೀನು ಹೋಗಪ್ಪ, ಹೋಗಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದರೆ,
ದೇವರನ್ನ ನಾವು ಎಲ್ಲ ಕಾರ್ಯಗಳಲ್ಲೂ ಮುಂದಿಡಬೇಕಂತ ಇದನ್ನು ಒಂದು. ಎರಡನೇದು, ಕೇಳಬೇಕು ದೇವ್ರ ಹತ್ರ. ದಾವೀದ ಎಷ್ಟು ಸಲ ದೇವ್ರನ್ನ ಕೇಳ್ತಾರಂದರೆ ಸುಮಾರು 9 ಸಲ ಕೇಳ್ತಾರೆ. 1 ಸಾಮ್ಯಲನ ಪುಸ್ತಕದಿಂದ ತಗೊಂಡು 2 ಸಾಮ್ಯಲನ ಪುಸ್ತಕ ತನಕ ನಾವು ಓದಿದ್ರೆ 9 ಸಲ ದೇವ್ರ ಹತ್ರ ವೈರಿಗಳನ್ನ ಹಿಂದೆಟ್ಟು ಹೋಗಲ್ಲ ಅಂತ ಕೇಳ್ತಾರೆ. ನಾನು ಯಾವ ಪಟ್ಟಣಕ್ಕೆ ಹೋಗ್ಬೇಕಂತ ಕೇಳ್ತಾರೆ. ಹಲ್ಲೆಲೂಯಾ. ನಾನು ಯಾರ ಜೊತೆ ಇರಬೇಕಂತ ಕೇಳ್ತಾರೆ. ಆಮೇನ್. ನಾನು ಏನು ಮಾಡಬೇಕಂತ ಕೇಳ್ತಾರೆ. ಹಲ್ಲೆಲೂಯಾ. ಇದರಲ್ಲಿ ನಿಮಗೆ ರೆಫರೆನ್ಸ್ ನಾನು ಕೊಡ್ತೀನಿ, ಪಾಸ್ಟರ್ ಹತ್ರ ಕೊಟ್ಟಿರ್ತೀನಿ, ನಿಮ್ಗೆ ಫ್ರೀ ಇದ್ದಾಗ ಅವ್ರು ಮೆಸೇಜ್ ಮಾಡ್ತಾರೆ, ಅಲ್ಲ ಕೊಡ್ತಾರೆ. ಮೊದಲನೇ ಬಾರಿ 1 ಸಾಮ್ಯಲನ 23ನೇ ಅಧ್ಯಾಯ 1-3 ಆ ವಚನದಲ್ಲಿ ದೇವ್ರನ್ನ ದಾವೀದ ಕೇಳ್ತಾನೆ. 1 ಸಾಮ್ಯಲನ 23ನೇ ಅಧ್ಯಾಯ 1-3 ನೋಡಿ ನೀವು. ಫಿಲಿಷ್ಟಿಯರು ಕಹಿಯಾಲಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ಕಣಜಗಳನ್ನು ಸೂರೆ ಮಾಡುತ್ತಿರುವ ಪರ್ವತಮಾನವು ದಾವೀದನಿಗೆ ಮುಟ್ಟಲು ಅವನು, ನಾನು ಹೋಗಿ ಆ ಫಿಲಿಷ್ಟಿಯರನ್ನು ಒಡೆಯಬಹುದೋ ಎಂದು ಯೆಹೋವನನ್ನು ಕೇಳಿದನು. ಆತನು ಅವನಿಗೆ ಹೋಗಿ ಫಿಲಿಷ್ಟಿಯರನ್ನು ಹೊಡೆದು ಕೆಯಿಲಾ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟನು. ಕೈಯಾಳವನ್ನು ರಕ್ಷಿಸುವನು. ಇಲ್ಲಿ ದಾವೀದನ ಕೊಂಡು ದೇವರು ಮಾಡುವಂಥ ಕಾರ್ಯ ನೋಡಿ. ಆ ಪಟ್ಟಣದಲ್ಲಿ ಇರುವಂಥವ್ರನ್ನ ರಕ್ಷಣೆಗೊಳಗಾಗಿಸಲು ದೇವ್ರನ್ನ ಕೇಳ್ತಾ ಇದ್ದಾರೆ ಇವರು. ಹಲ್ಲೆಲೂಯಾ. ದೇವ್ರನ್ನ ಕೇಳ್ತಾ ಇದ್ದಾರೆ. ನಾವು ಇವತ್ತು ರಕ್ಷಣೆಗೊಳಗಾಗಿಸ್ಬೇಕಾಗಿರುವ ಆತ್ಮಗಳಿಗೆ ನಾವು ಏನು ಮಾತನಾಡಬೇಕಂದ್ರೆ ದೇವ್ರನ್ನ ಕೇಳಬೇಕು. ಹಲ್ಲೆಲೂಯಾ. ದೇವ್ರನ್ನ ಕೇಳಿದಾಗ ದೇವರ ಆತ್ಮ ನಮ್ಮನ್ನು ನಡೆಸ್ಕೊಡ್ತಾರೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನಾಗಲಿ ಪೌಲಾಗಲಿ ಎಲ್ಲಿ ಹೋದರೂ ಕೂಡ ಪವಿತ್ರಾತ್ಮನ ಅಭಿಷೇಕದಿಂದನೇ ಹೋದರು. ಅಲ್ಲಿ ಅವರು ಮಾತನಾಡಬೇಕಾಗಿರೋ ಕಾರ್ಯಗಳು ಅವರ ಚಿತ್ತದಂತೆ ಮಾತನಾಡಲಿಲ್ಲ, ಆದರೆ ಪವಿತ್ರಾತ್ಮನ ಅಭಿಷೇಕದಿಂದ ಮಾತನಾಡಿದ್ರು. ಇಲ್ಲಿ ದಾವೀದನು ಕೂಡ ದೇವರು ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ಯಾವ ಪಟ್ಟಣದಲ್ಲಿ ಯಾರು ರಕ್ಷಣೆಗೆ ಒಳಗಾಗಲಿಲ್ವೋ ಅವ್ರನ್ನ ನಾವು ರಕ್ಷಿಸಬೇಕು. ನಾವು ಕುಟುಂಬದಲ್ಲಿರುವವ್ರನ್ನ ರಕ್ಷಿಸಬೇಕು. ಇದು ನಮಗೆ ದೇವರು ಕೊಟ್ಟಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿ. ಒಂದು ಏನು ಹೇಳಬೇಕು, ನಮಗೊಂದು ಕಾರ್ಯ ದೇವರು ಇಟ್ಟಿದ್ದಾರೆ. ಆ ಕಾರ್ಯನ ನಾವು ದುರುಪಯೋಗ ಮಾಡಬಾರ್ದು, ಆದರೆ ಪ್ರಯೋಜನಕರವಾಗಿ ಮಾಡಬೇಕಂದು ದೇವರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಎರಡನೇದು ಎಂಕ್ವೈರಿ. 2ನೇ ಸಲ ದಾವೀದ ಎಲ್ಲಿ ಕೇಳ್ತಾರೆ ನೋಡಿ, ಅದೇ 1 ಸಾಮ್ಯಲನ 23:4-5 ನೋಡಿ. ಆದುದರಿಂದ ಅವನು ತಿರುಗಿ ಯೆಹೋವನನ್ನು ಕೇಳಿದನು. ಆತನು, ನೀನೆದ್ದು ಕೆಯಿಲಕ್ಕೆ ಹೋಗು, ನಾನು ಫಿಲಿಷ್ಟಿಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ತನ್ನ ಜನರೊಡನೆ ಕೆಯಿಲಕ್ಕೆ ಹೋಗಿ ಫಿಲಿಷ್ಟಿಯರೊಡನೆ ಯುದ್ಧ ಮಾಡಿ ಅವರನ್ನು ಪೂರ್ಣವಾಗಿ ಸೋಲಿಸಿ ಅವರ ಪಶುಗಳನ್ನು ತೆಗೆದುಕೊಂಡು ಕೆಯಿಲಾದವರನ್ನು ರಕ್ಷಿಸಿದನು. ಅಹಿಮೇಲೆಕನ ಮಗನಾದ ಎಬಾತಾರನು ಕೆಯಿಲಕ್ಕೆ ಬರುವಾಗ ಎಫೋದನನ್ನು ತಂದಿದ್ದನು. ದಾವೀದ, ಇಸ್ರಾಯೇಲ್ ದೇವರಾದ ಯೆಹೋವನೇ, ಸೌಲನು ಕೆಯಿಲಕ್ಕೆ ಬಂದು ನನ್ನ ನಿಮಿತ್ತವಾಗಿ ಪಟ್ಟಣವನ್ನು ಹಾಳು ಮಾಡಬೇಕಿದ್ದಾನೆಂದು ನಿನ್ನ ಸೇವಕನಾದ ನನಗೆ ಸುದ್ದಿ ಬಂದಿತು. ನಾನು ಕೇಳಿದ ಸುದ್ದಿಯಂತೆ ಅವನು ನಿಜವಾಗಿ ಬರುವನೋ? ಕೆಯಿಲಾ ಊರನವರು ನನ್ನನ್ನು ಅವನ ಕೈಗೆ ಒಪ್ಪಿಸುವರೋ? ಇಸ್ರಾಯೇಲ್ ದೇವರಾದ ಯೆಹೋವನೇ, ಈ ವಿಷಯದಲ್ಲಿ ಉತ್ತರ ದಯಪಾಲಿಸು ಎಂದು ಪ್ರಾರ್ಥಿಸಲು ಅವನು ಬರುವನೆಂಬುದಾಗಿ ಯೆಹೋವನಿಂದ ಉತ್ತರ ಸಿಕ್ಕಿತು. ಇಲ್ಲಿ ನೋಡಿ, ಆ ಕೈಯಲ್ಲ ಪಟ್ಟಣಕ್ಕೆ ನಾನು ಹೋಗ್ಬೋದಾ ಅಂತ ಕೇಳ್ತಾರೆ. ಹೋಗು ಅಂತ ಇದ್ದಾರೆ. ಎರಡನೇದು, ನನ್ನ ವೈರಿ ನನ್ನ ಹಿಂದೆಟ್ಟಿ ಬರ್ತಾರಾ? ಯಾರು? ಸೌಲಿಗೆ ಹೊಟ್ಟೆ ಕಿಚ್ಚು ದಾವೀದ ಮೇಲೆ. ದಾವೀದ ಎಲ್ಲೋದ್ರೂ ಅವ್ರನ್ನ ಹಿಂದೆಟ್ಟಿ ಹೋಗ್ತಾ ಇದ್ರು. ಏನಕ್ಕೆ? ಅವನ್ನ ಕೊಲ್ಲಬೇಕಂತ. ಅಭಿಷೇಕ ಮಾಡಿದ ಮನುಷ್ಯನ ಯಾರೂ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅಭಿಷೇಕ ಮಾಡಿದಂಥ ನಮ್ಮನ್ನು ಯಾರೂ ಮುಟ್ಟೋದಕ್ಕೆ ಧೈರ್ಯ ಇಲ್ಲ. ಹಲ್ಲೆಲೂಯಾ. ದೇವರು ಒಪ್ಪಿಸಿ ಕೊಡೋದು ಇಲ್ಲ. ಆಯಿತಾ? ಯಾವಾಗ ನಾವು ದೇವರ ಚಿತ್ತದ ಪ್ರಕಾರ ನಾವು ನಡೀತೀವೋ ಆಗ ನಾವು ದೇವರ ಹತ್ರ ನಾವು ಕೇಳಿದ್ದ ಕಾರ್ಯಗಳನ್ನ ದೇವರು ನಮಗೆ ಉತ್ತರ ಕೊಡ್ತಾರೆ. ಆ ಉತ್ತರದಿಂದ, ಆ ಜವಾಬಿಂದ, ಆ ದಿಕ್ಕಿನಿಂದ ನಾವು ನಡೆಯುವಾಗ ದೇವರು ನಮಗೆ ಜ್ಞಾನ ಕೊಡ್ತಾರೆ. ಆಮೇನ್. ಜ್ಞಾನ ಬೇಕು ನಮಗೆ. ಹಲ್ಲೆಲೂಯಾ. ನಾವು ಯಾವ ಕಾರ್ಯದಲ್ಲಿ ಹೇಗೆ ಏನು ಸಾಧಿಸಬೇಕು ಅನ್ನೋ ಜ್ಞಾನ ಇಲ್ಲಿ ಗಮನಿಸಿ ಜ್ಞಾನ ನಮಗೆ ಬೇಕಾಗಿದೆ. ಆವಾಗ ಇಲ್ಲಿ ಸೌಲು ಹಿಂದಟ್ಟಿ ಬರುವನು ಅಂತ ಕೇಳಿದಾಗ
ದೇವರು ಹೇಳ್ತಾರೆ, ಅವರು ಹೌದು ಬರ್ತಾರೆ, ಹೌದು ನಿನ್ನನ್ನು ವೈರಿಗಳು ಅಟ್ಟಿಸ್ಕೊಂಡ್ಬರ್ತಾರೆ, ನಿನ್ನ ಬಲಹೀನತೆ ಎಲ್ಲಿದೆ ಅಂತ ನೀನು ಹುಡುಕ್ಬೇಕು. ಹಲ್ಲೆಲೂಯಾ. ನನ್ನಲ್ಲಿ ಏನು ಬಲಹೀನತೆ ಇದೆ ಅದನ್ನು ನಾನು ಬಿಟ್ಟು ಹೋಗಬೇಕು. ಆವಾಗ ನನಗೆ ಇನ್ನೂ ಅಧಿಕವಾದ ಬಲ ನನಗೆ ಸಿಗ್ತದೆ. ಇದರಲ್ಲಿ ನಾವು ತಿಳಿದುಕೊಳ್ಳುವ ಕಾರ್ಯವೇನೆಂದರೆ, ಪ್ರತಿ ನಿಮಿಷದಲ್ಲೂ ಪ್ರತಿ ಕಾರ್ಯದಲ್ಲೂ ನಾವು ದೇವರ ಪ್ರಸನ್ನತೆಯಲ್ಲಿ ತುಂಬಿದವರಾಗಿರಬೇಕು. ಒಂದು ದಿನ ಸಂಡೇ ಮಾತ್ರ ಅಲ್ಲ, ವಾರ ಪೂರ್ತಿ ಕೂಡ ನಾವೇನು ಮಾಡಬೇಕು, ನಾವು ಮಾಡುವ ಕಾರ್ಯಗಳಲ್ಲಿ ಸಫಲತೆ ಹೊಂದಬೇಕಂದ್ರೆ ಪ್ರಾರ್ಥನೆಗೆ ಒಳಗೆ ಇರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಒಳಗೆ ಇರಬೇಕು. ಇಲ್ಲಿ ಜ್ಞಾನೋಕ್ತಿಗಳು ನೋಡಿ, ಜ್ಞಾನೋಕ್ತಿಗಳು ಏನು ಹೇಳ್ತದೆ ಅಂದರೆ 3ನೇ ಅಧ್ಯಾಯ 5-6 ಓದಿ. ಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಓಕೆ, ಇಲ್ಲಿ ವಾಕ್ಯ ಏನು ಹೇಳ್ತದೆ ಅಂದರೆ, ಪೂರ್ಣ ಹೃದಯದಿಂದ ಕರ್ತನ ಮೇಲೆ ನಾವು ಭರವಸೆ ಬಿಡುವುದು. ಹಲ್ಲೆಲೂಯಾ. ಪೂರ್ಣ ಹೃದಯದಿಂದ. ನಮ್ಮ ಸ್ವಂತ ಬುದ್ಧಿ ಬರ್ತದೆ, ಮಾಂಸದ ಬುದ್ಧಿ ಸ್ವಲ್ಪ ಬರ್ತದೆ. ನಾವು ವಿಶ್ವಾಸಿಯಾಗಿದ್ದರೂ ಕೂಡ ಮಾಂಸದ ಕ್ರಿಯೆಗಳು ನಾವು ಮಾಡಲಿಕ್ಕೆ ಮುಂದೆ ಹೋಗ್ತೀವಿ. ಫಿಲಿಸ್ತೀರ ಕಾರ್ಯಗಳಾಗಲಿ ಅಮಲೇಕ್ಯರ ಕಾರ್ಯಗಳಾಗಲಿ ಕೆಲವೊಂದು ಸಮಯದಲ್ಲಿ ನಮ್ಮ ಬುದ್ಧಿಗೆ ಎಟ್ಟುತ್ತದೆ. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ, ದೇವ್ರನ್ನ ನಾವು ಸನ್ಮಾನಿಸ್ಬೇಕಂತೆ. ಆಗ ನಮ್ಮ ಮಾರ್ಗದಲ್ಲಿ ಏನು ಮಾಡ್ತಾರೆ, ಸಫಲತೆಯನ್ನು ಕೊಡ್ತಾರೆ, ಸಕಲ ವಿಧವಾದ ಜಯವನ್ನು ದೇವರು ನಮಗೆ ಒದಗಿಸ್ಕೊಡ್ತಾರೆ. ಹೀಗೆ ದಾವೀದ ಮಾಡಿದಂಥ ಅನೇಕ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರು ವಿಧೇಯರಾಗಿದ್ದಾಗ ಎಲ್ಲದರಲ್ಲೂ ಜಯ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಜಯ ಹೊಂದಿಕೊಂಡಾಗ ಅವರು ಸಾಕ್ಷಿಯಾಗಿ ನಿಲ್ತಾ ಇದ್ದಾರೆ. ಅಲ್ಲಿರೋ ಎಲ್ಲ ಪ್ರಾಂತಗಳು, ಒಂದು ಹಳ್ಳಿಯವರು ಮಾತ್ರ ಅಲ್ಲ, ಇಸ್ರೇಲ್ ದೇಶದಲ್ಲಿ ಇರೋ ಎಲ್ಲ ಪ್ರಾಂತದಲ್ಲೂ ಕೂಡ ದಾವೀದ ಹೆಸರು ಕೇಳಿದ್ರೆ ನಡುಗ್ತಾ ಇದ್ರು. ಯಾಕಂದ್ರೆ ದೇವರವರ ಸಂಗಡ ಇದ್ರು. ಹಲ್ಲೆಲೂಯಾ. ದೇವರವರ ಸಂಗಡ ಇದ್ದಾಗ ಎಲ್ಲ ಕಾರ್ಯದಲ್ಲೂ ಕೂಡ ಅವರ ವೈರಿಗಳನ್ನ ಅವರು ಬೀಳಿಸಿ ಅವರ ಚಿನ್ನ ಬೆಳ್ಳಿ ಎಲ್ಲವನ್ನು ದೇವರು ದಾವೀದಕ್ಕೆ ತಂದು ಕೊಡ್ತಾ ಇದ್ದಾರೆ. ಆಮೇನ್. ಈ ದಿನದಲ್ಲಿ ದುರ್ಮಾರ್ಗನ ಆಸ್ತಿ ನಮಗೆ ಬರ್ತದಂತ ದೇವ್ರ ವಾಕ್ಯ ಹೇಳ್ತದೆ. ಎಷ್ಟು ಜನ ನಂಬ್ತೀರಾ? ಆಮೇನ್. ದುರ್ಮಾರ್ಗನ ಆಸ್ತಿ ನಮಗೆ ಬರ್ತದಂತೆ. ಐಸೆಯ ಪುಸ್ತಕದಲ್ಲಿ 61ನೇ ಅಧ್ಯಾಯದಲ್ಲಿ ಬರೆದಿದೆ. ಅದು ಏನಂದರೆ, ನಾವು ದೇವ್ರನ್ನ ನೋಡಿದಾಗ ನಮಗೆ ಬೇಕಾಗಿರೋ ಆಸ್ತಿ ಐಶ್ವರ್ಯಗಳು ದೇವ್ರು ನಮಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ದಾವೀದ ಒಂದು ಬಡತನದಿಂದ ಇರಲಿಲ್ಲ, ಆದರೆ ಸಕಲ ಇಸ್ರೇಲನ್ನು ಕೂಡ ಆಳ್ವಿಕೆ ಮಾಡಿದ್ರು. ಅದು ಸುಮ್ಮನೆ ಆಳ್ವಿಕೆ ಮಾಡಲಿಲ್ಲ, ಸಕಲ ವಿಧವಾದ ಐಶ್ವರ್ಯಗಳಿಂದ ಆಳ್ವಿಕೆ ಮಾಡಿದ್ರು. ಹಲ್ಲೆಲೂಯಾ. ಅವ್ರಿಗೆ ಯುದ್ಧ ಇತ್ತು, ದಾವೀದಿಗೆ ಯುದ್ಧ ಇತ್ತು, ಹೋರಾಟ ಇತ್ತು, ಉಪದ್ರವ ಇತ್ತು, ದುಃಖವಿತ್ತು, ಅವ್ರ ಹಿಂದೆ ಮಾತನಾಡೋ ಜನನೂ ಇದ್ರು. ಆದರೆ ಯಾವುದಕ್ಕೂ ಅವರು ತಗ್ಗಿಸ್ಲಿಲ್ಲ. ಹಲ್ಲೆಲೂಯಾ. ಅವ್ರು ನೋಡ್ತಾ ಇದ್ದೀವಿ ಮಾತ್ರ ದೇವ್ರನ್ನ. ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆನ ನಾವು ನೋಡಿದಾಗ ಈ ಪ್ರಪಂಚದ ಯಾವ ಉಪದ್ರವೋ ಯಾವ ಬಿರುಗಾಳಿಯೋ ನಮ್ಮನ್ನು ಮುಟ್ಟುವುದಿಲ್ಲ. ಆಮೇನ್. ಹಾಗೆ ದಾವೀದಿನ ಜೀವನದಲ್ಲಿ ಅನೇಕ ವೈರಿಗಳನ್ನು ಕೊಂದಾಕಿ, ಇಲ್ಲಿ ನೋಡಿ ಇನ್ನೊಂದು ಕಾರ್ಯದಲ್ಲಿ 1 ಸಾಮುವೇಲ 30ನೇ ಅಧ್ಯಾಯದಲ್ಲಿ ಇನ್ನೊಂದು ಕಾರ್ಯ ಏನು ಬರೀತದೆ ಅಂದರೆ, ಅಮಲೇಕ್ಯರ ಹತ್ರ ಹೋಗಿ ಅಲ್ಲಿ ಆ ವೈರಿಗಳನ್ನೆಲ್ಲ ಸಾಯಿಸಿ ತನ್ನ ಹೆಂಡತಿ ಮಕ್ಕಳನ್ನು ವಾಪಸ್ ಕರ್ಕೊಂಬರ್ತಾ ಇದ್ದಾರೆ. ಆಯ್ತಾ? ವಾಪಸ್ ಕರ್ಕೊಂಬರ್ಬೇಕಾದ್ರೆ ಅವ್ರೇನು ಅಲ್ಲಿದ್ದ ಎಲ್ಲ ಬೆಳ್ಳಿ ಚಿನ್ನ ಎಲ್ಲ ತೊಗೊಂಬಂದ್ಬಿಟ್ರು. ಏನು ಮಾಡ್ತಾ ಇದ್ದಾರೆ, ದಾವೀದ ಜೊತೆ ಅರ್ಧ ದಾರಿಯಲ್ಲಿ ಹೋಗಿ ಸೈನಿಕರು 200 ಸೈನಿಕರು ಏನು ಮಾಡಿದ್ರು, ಸುಸ್ತಾಗಿ ಅಲ್ಲೇ ಕೂತ್ಕೊಂಡ್ರು ಅರ್ಧ ದಾರಿಯಲ್ಲಿ. ಆದರೆ ಇಲ್ಲಿ ನೋಡಿ, ಅರಸನಾದ ದಾವೀದು ಎಲ್ಲರಿಗೂ ಸಮಭಾಗವಾಗಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮಭಾಗವಾಗಿ ಕೊಡ್ತಾ ಇದ್ದಾರೆ. ಯುದ್ಧ ಮಾಡಿಲ್ಲದೆ ಇದ್ರೂ ಕೂಡ ಅವ್ರಿಗೆ ಅನ್ಯಾಯ ಮಾಡೋದಿಲ್ಲ. ದಾವೀದ ರಾಜನಿಗೆ ಕೊಟ್ಟಿರುವಂಥ ಒಂದು ವಿಶೇಷವಾದ ಬುದ್ಧಿ, ಜ್ಞಾನ, ದೇವರ ಜ್ಞಾನ ನೋಡಿ ಅಲ್ಲೇ ಹೇಗೆ ಆಳ್ವಿಕೆ ಮಾಡ್ತಾ ಇದೆ, ಅಭಿಷೇಕ ಹೇಗೆ ಆಳ್ವಿಕೆ ಮಾಡ್ತಾ ಇದೆ. ದೇವರಷ್ಟೇ, ನೀನು ಚಿಕ್ಕವನು, ನೀನು ದೊಡ್ಡವನು, ನೀನು ಬಲಹೀನತೆ ಇದ್ದವನು ಆ ಥರ ಅಲ್ಲಿ ನೋಡೋದಿಲ್ಲ. ಅವರ ಮೇಲೆ ದಾಹ ಉಳ್ಳವರಿಗೆ ಸಮವಾಗಿ ಎಲ್ಲ ಅಭಿಷೇಕವನ್ನು ಕೊಡ್ತಾರೆ. ಆಮೇನ್. ನಿನ್ನ ವಿಶ್ವಾಸ ನೀನು ಶೋಧಿಸಿ ನೋಡ್ಬೇಕಂತ ಇವತ್ತು. ಹಲ್ಲೆಲೂಯಾ. ನನ್ನೊಳಗೆ ಎಷ್ಟು ವಿಶ್ವಾಸ ಇದೆ? ಒಂದು 100 ಅಂದರೆ 100ರಷ್ಟು ವಿಶ್ವಾಸ ನಾನು ಇಟ್ಟಿದ್ದೀನಾ? ಇಲ್ಲ 100 ಅಂತ ಹೇಳಿದ್ರೆ 50ರಷ್ಟು ವಿಶ್ವಾಸ ಇಟ್ಟಿದ್ದೀನಾ? ಆದರೆ ದೇವರ ಮಕ್ಕಳೇ, ಇಲ್ಲಿ ದಾವೀದ ರಾಜನ ವಾಕ್ಯ 1 ಸಾಮುವೇಲದಲ್ಲಿ ಏನು ಹೇಳ್ತದೆ ಅಂದರೆ, ಅವರು ಪೂರ್ಣ ಹೃದಯದಿಂದ ಎಲ್ಲ ಕಾರ್ಯದಲ್ಲೂ ಆಳ್ವಿಕೆ ಉಂಟು ಮಾಡಿದ್ರು. ಏನಂದರೆ,
ಈ ದಿನ ನಿನಗೆ ಆಶೀರ್ವಾದ ನಾನು ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ರೆ ನಾವು ಪೂರ್ಣ ಹೃದಯದಿಂದ ವಿಶ್ವಾಸದಲ್ಲಿ ಇರಬೇಕಂತೆ. ಹಲ್ಲೆಲೂಯಾ. ಇವತ್ತು ವಿಶ್ವಾಸ ಹೊಂದ್ಕೊಂಡ್ಬಿಟ್ಟು ಭಾನುವಾರ ದಿನ ಚರ್ಚಲ್ಲಿ ವಿಶ್ವಾಸ ಹೊಂದ್ಕೊಂಡು ಸೋಮವಾರ ಹೋಗಿ ಅದು ಬಿಟ್ಬಿಡ್ಬಾರ್ದು. ನೆನ್ನೆ ಪಾಸ್ಟರ್ ಏನೋ ಹೇಳಿದ್ರು, ವಿಶ್ವಾಸದಿಂದ ಇರಪ್ಪ, ನಿನಗೆ ಆಶೀರ್ವಾದ ಬರುತ್ತೆ, ನಿನಗೆ ರೋಗ ಹೋಗುತ್ತೆ ಅಂತ ಹೇಳಿದ್ರು. ಸೋಮವಾರ ನಾವು ಅಲೆ ಕಡಿಸ್ಬಾರ್ದು. ಸೈತಾನ ಹಂಗೆ ಮಾಡ್ತಾನೆ. ಆದರೆ ನಮ್ಮ ಬ್ರೈನ್ ಹೆಂಗೆ ಇಟ್ಕೊಬೇಕಂದ್ರೆ ದೇವರ ಪ್ರಸನ್ನತೆಯಲ್ಲೇ ದೇವರ ಚಿತ್ತದೊಳಗೆ ಇಟ್ಕೊಬೇಕು. ಹಲ್ಲೆಲೂಯಾ. ಏಕ ಮನಸ್ಸಿನಿಂದ ಇರಬೇಕು. ಆಮೇನ್, ಆಮೇನ್. ಇಲ್ಲಿ ನಾನು ಬಂದರೆ ನನಗೊಂದು ಅದ್ಭುತ ನಡೀತದೆ. ನಮ್ಮ ಪಾಸ್ಟರ್ಗೆ ಫೋನ್ ಮಾಡಿ ಹೇಳಿದ್ರೆ, ಪಾಸ್ಟರ್ಮಗೆ ಫೋನ್ ಮಾಡಿ ಹೇಳಿದ್ರೆ ಒಂದು ಅದ್ಭುತ ನಡೀತದೆ. ಹಲ್ಲೆಲೂಯಾ. ಏಕ ಮನಸ್ಸು, ಒಂದು ಸಾಸಿವೆ ಕಾಳಷ್ಟು ವಿಶ್ವಾಸ. ನಾವಿವತ್ತು ಹೋಗುವ ದಾರಿಯಲ್ಲೂ ಬರುವ ದಾರಿಯಲ್ಲೂ ಕೂಡ ಒಂದು ಮನುಷ್ಯನನ್ನು ಕಂಡ್ರೆ ಅವನ ರಕ್ಷಣೆ ಹೊಂದುತ್ತಾನೆ ಒಂದು ವಿಶ್ವಾಸ ನಮಗಿರಬೇಕು. ಹಲ್ಲೆಲೂಯಾ. ದೇವರೇ ಈ ಮನುಷ್ಯನ ರಕ್ಷಿಸು ಅಂದರೆ ಸಾಕು, ದೇವರು ಅವ್ರನ್ನ ಮುಟ್ತಾರೆ. ಆಮೇಲೆ ಎಷ್ಟೋ ಜನ ನಾವು ಇವತ್ತು ಕೂಡ ಅದ್ಭುತಗಳಿಗೆ ಆಗಿ ಅಳ್ತಾ ಇದ್ದೀವಿ. ಯಾವುದೋ ಒಂದು ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ನಾವು ಹತ್ಕೊಂಡ್ಬಿಡ್ತೀವಿ. ಆದರೆ ಆ ಬಲಹೀನತೆಯಿಂದ ಹೊರಗಡೆ ಬನ್ನಿ. ಆಮೇನ್. ಬಲಹೀನತೆ ಬೇಡ, ಬಿಟ್ಬಿಡಿ. ನಾನು ಜಯ ಹೊಂದಿದವನು. ಆಮೇನ್. ನಮಗೋಸ್ಕರ ಪ್ರಾರ್ಥನೆ ಮಾಡುವ ಕ್ರಿಸ್ತು ಯೇಸು ನಮಗೋಸ್ಕರ ಮಧ್ಯಸ್ಥರಾಗಿ ನಿಂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆ ಬಲಹೀನತೆಯನ್ನು ನೋಡಬೇಡಿ ಇನ್ಮೇಲೆ. ಆಮೇನ್. ಇಲ್ಲಿ ದಾವೀದನು ದೇವರನ್ನ ಕೇಳಿದ ಮೇಲೆ ದೇವರು ಆ ಮರು ಉತ್ತರ ಕೊಟ್ಟ ಮೇಲೆ, ಉತ್ತರ ಕೊಟ್ಟರು, ಹೋಗು ನೀನು ಅಮಲೇಕ ಹತ್ರ ಹೋಗು, ಯುದ್ಧ ಮಾಡು ಅಂತ. ಇಲ್ಲಿ ಇವರು ದಾವೀದ ರಾಜ ಬಂದು ಅವರ ಬಲದ ಮೇಲೆ ಹೋಗಲಿಲ್ಲ, ದೇವರ ಅಭಿಷೇಕದ ಮೇಲೆ ನಂಬಿಕೆ ಇಟ್ಟು ಹೋದ್ರು. ಆಮೇನ್. ಹಲ್ಲೆಲೂಯಾ. ದೇವರ ಅಭಿಷೇಕದ ಮೇಲೆ ನಂಬಿಕೆ ಇಟ್ಟು ಹೋದ್ರಂತೆ. ನಾವು ಅಷ್ಟೇ ದೇವರ ಅಭಿಷೇಕದ ಮೇಲೆ ನಂಬಿಕೆ ಇಟ್ಟು ಹೋಗ್ಬೇಕು. ನಮ್ಮ ಶರೀರ, ನಮ್ಮ ಅನುಭವ, ನಮ್ಮ ಜ್ಞಾನ, ಆದ್ದರಿಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದರೆ ಇಲ್ಲಿ ಎಲ್ಲ ತಗೊಂಬಂದು ಅಲ್ಲಿ ವೈರಿಗಳನ್ನ ಸಾಯಿಸಿದ್ರು, ಅವ್ರಿಗೆ ಆಶೀರ್ವಾದನ ಕೊಟ್ಟರು, ಹಿಂದೆ ಹೋಗುವಾಗ ಸಮಾಧಾನವೂ ಇತ್ತು. ಆಮೇನ್. ಹಲ್ಲೆಲೂಯಾ. ಹಾಗೆ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಕಾಲದಲ್ಲಿ ಬಂದು ಮೊದಲನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಸಮಾಧಾನ ಉಂಟಾಗಲಿ. ಆಮೇನ್. ನೀವು ಒಬ್ಬೊಬ್ಬರನ್ನ ನೋಡಿದಾಗ ಏನು ಮಾಡಬೇಕು? ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ ಅಂತ ಹೇಳಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ಮುಸ್ಲಿಂ ಸಹೋದರ ಏನು ಹೇಳ್ತಾರೆ? ಶಾಲೋಮ್ ಅಲೈಕುಮ್ ಅಂತಾರೆ. ಶಾಲೋಮ್ ಅಲೈಕುಮ್, ಸಲಾಮ್ ಅಲೈಕುಮ್ ಅಂತಾರೆ. ಏನಂದರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಸಮಾಧಾನ ಉಂಟಾಗಲಿ, ನಾವು ಮಾತನಾಡುವ ಮಾತಿನಲ್ಲಿ ಸಮಾಧಾನ ಉಂಟಾಗಲಿ ಅಂತ ಯೇಸು ಸ್ವಾಮಿ ನಮ್ಗೆ ಹೇಳ್ಕೊಟ್ಟಿರೋದಂಥ ವಾಕ್ಯ ಅದು. ಹಲ್ಲೆಲೂಯಾ. ಒಬ್ಬೊಬ್ಬರನ್ನು ನೋಡಿದಾಗ ನಿಮಗೆ ಸಮಾಧಾನ ಉಂಟಾಗಲಿ ಅಂತ ಹೇಳಿ ಅವ್ರನ್ನ ಆಶೀರ್ವದಿಸಿ ಕಳಿಸ್ಬೇಕು. ಆಗ ದಾವೀದನು ಸಕಲ ವಿಧವಾದ ಬಂಗಾರ ಬೆಳ್ಳಿಯನ್ನು ಎಲ್ಲ ತೊಗೊಂಬರ್ತಾರೆ. ಸಕಲವಾದ ಎಲ್ಲ ಅವರ ಜೊತೆ ಇದ್ದ ಎಲ್ಲ ಸೈನಿಕರಿಗೂ ಕೊಡ್ತಾರೆ. ಅದು ಮಾತ್ರವಲ್ಲದೆ ಅವರ ಪಟ್ಟಣದಲ್ಲಿ ಇರುವವರೆಗೂ ಆ ಬಂಗಾರ ಬೆಳ್ಳಿಯನ್ನೆಲ್ಲ ಏನು ಮಾಡ್ತಾರೆ? ಎಲ್ಲ ಹಂಚ್ತಾರೆ. ಪಕ್ಕದಲ್ಲಿರೋ ಹಳ್ಳಿಗಳಿಗೂ ಕೂಡ ಹಂಚ್ತಾರೆ. ಯಾಕೆ ಹಂಚ್ತಾರೆ ಹೇಳಿ? ಅವರು ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ದಾವೀದ ಈ ಥರ ಎಲ್ಲ ಇಸ್ರೇಲ್ ದೇಶವಾಗಲಿ ಸುತ್ತು ವಠಾರದಲ್ಲಿದ್ದ ಎಲ್ಲ ಪ್ರಾಂತಗಳಲ್ಲಾಗಲಿ ಎಲ್ಲರೂ ಆಶೀರ್ವಾದವಾಗಿರ್ಬೇಕಂತಲೇ ಅವ್ರು ಬಯಸಿದ ರಾಜ. ಅದಕ್ಕೆ ಅವರು 40 ವರ್ಷದ ಮೇಲೆ ಕೂಡ ಅರಸನಾಗಿ ಆಳ್ವಿಕೆ ಮಾಡಿದ್ರು. ಹಲ್ಲೆಲೂಯಾ. ಅದಾದ ನಂತರ ಅವರ ಮಗ ಸೊಲೊಮನ್ ಬರ್ತಾರೆ. ಸೊಲೊಮನ್ ಸಮಯದಲ್ಲಿ ಯುದ್ಧವೇ ಇರಲಿಲ್ಲ. ದಾವೀದನ ಸಮಯದಲ್ಲಿ ಅನೇಕ ಯುದ್ಧಗಳಿದ್ದವು. ಆದರೆ ಅವ್ರಿಗೆ ಮಗ ಹುಟ್ಟುತ್ತಾರೆ ಸೊಲೊಮನ್ ಸಮಯದಲ್ಲಿ ಯುದ್ಧ ಇರಲಿಲ್ಲ, ಸಮಾಧಾನವಿತ್ತು. ಆವಾಗ ದೇವರ ಆಲಯವನ್ನು ಅವರು ಕಟ್ಟಿದರು. ಹಲ್ಲೆಲೂಯಾ. ದೇವರ ಆಲಯವನ್ನು ಕಟ್ಟಿದಾಗ ದೇವರ ಮಹಿಮೆಯಲ್ಲಿ ಇಳೀತು. ಹಲ್ಲೆಲೂಯಾ. ನೋಡಿ, ನಮ್ಮ ಸಂತತಿ ನಾವು ಬೆಳೆಸ್ತಾ ಇದ್ದೀವಿ. ಇವಾಗ ನಿಮ್ಮ ಮಕ್ಕಳನ್ನ ನೀವು ಬೆಳೆಸ್ತಾ ಇದ್ದೀರಾ. ನಾವು ಈ ಸಮಯದಲ್ಲಿ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲವನ್ನು ಜಯಿಸಿ ಏನು ಮಾಡ್ತೀವಿ? ಅವರಿಗೆ ಎಲ್ಲ ಬಿಟ್ಟು ಹೋಗ್ತೀವಿ. ಅವರು ಆಳ್ವಿಕೆ ಮಾಡುವಾಗ ಸಮಾಧಾನದಿಂದ ಆಳ್ವಿಕೆ ಮಾಡಬೇಕು. ಹಲ್ಲೆಲೂಯಾ. ನಾವು ಮೊದಲನೇ ತಲೆಮಾರೆ ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಇಲ್ಲ ನಾವು 2ನೇ ತಲೆಮಾರೆ ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಆದರೆ ದೇವರ ಜಯ ನಮ್ಮ ಹತ್ರ ಇರಬೇಕು. ಹಲ್ಲೆಲೂಯಾ. ದೇವರ ಅಭಿಷೇಕ ನಮ್ಮ ಒಳಗಿರಬೇಕು. ಹಲ್ಲೆಲೂಯಾ. ದೇವರ ನಡೆಸುವಿಕೆ ನಮಗಿರಬೇಕು. ಆಮೇನ್. ನೆಕ್ಸ್ಟ್ ಸಂತತಿಯನ್ನು ನೀವು ಆಶೀರ್ವದಿಸಬೇಕು. ಹಲ್ಲೆಲೂಯಾ. ನೆಕ್ಸ್ಟ್ ಸಂತತಿಯನ್ನು ನೀವು ಪ್ರಿಪೇರ್ ಮಾಡಬೇಕು. ಆಮೇನ್. ನೆಕ್ಸ್ಟ್ ಸಂತತಿಯನ್ನು ನೀವು ಎಬ್ಬರಿಸಬೇಕು. ಹಲ್ಲೆಲೂಯಾ. ಅದೇ ಥರನೇ ದಾವೀದ ಕೂಡ ಅವರು ಮಾಡಿರುವಂಥ ಕಾರ್ಯಗಳೆಲ್ಲ ಈ ದೇವ ವಾಕ್ಯದಲ್ಲಿ ಬರೆದಿದೆ. ನಾವು ಓದಕ್ಕೆ ಪ್ರಾರಂಭ ಮಾಡಿದ್ರೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ.
ದೇವರು ಎಷ್ಟು ಒಂದು ಮಹತ್ ಕಾರ್ಯಗಳೆಲ್ಲ ನಮಗೋಸ್ಕರ ಮಾಡಿಟ್ಟಿದ್ದಾರೆ. ಈ ಅರಸನನ್ನು ಹೇಗೆ ಉಪಯೋಗಿಸ್ತಿದ್ದಾರೆ, ಎಷ್ಟು ಜಯ ಕೊಟ್ಟಿದ್ದಾರೆ, ಯಾರ ಕತ್ತಿಗೂ ಬೀಳದಂತೆ ಕಾಪಾಡಿದ್ದಾರೆ. ಆಮೇನ್. ವೈರಿಗಳ ಕತ್ತಿಗೆ ಬೀಳದಂತೆ ಕಾಪಾಡಿದ್ದಾರೆ. ಹಲ್ಲೆಲೂಯ. ಇನ್ನೊಂದು ವಚನ ನೋಡಿ, ಯೆಶಾಯ 40ನೇ ಅಧ್ಯಾಯ 31ನೇ ವಚನ ನೋಡಿ. ನನ್ನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹೇಳಿ, ನನಗೆ ಹೊಸ ಬಲ, ಹೊಸ ಬಲ.